ತ್ವಂ ಮೂಲ ಅಂತ ಸಿಗುವಂತೆ. ತ್ವಂ ಶಕ್ತಿತ್ರಯಾತ್ಮಕ. ಶಕ್ತಿತ್ರಯ ಅಂದ್ರೆ ಮೂರು ಶಕ್ತಿ ಯಾವುದು? ಇಚ್ಛಾ, ಜ್ಞಾನ, ಕ್ರಿಯಾ ಶಕ್ತಿ. ಅಂದ್ರೆ ಅದು ಮಾಯಾಶಕ್ತಿ. ಅದು ಮಾಯೆಗೆ ಮೂರು ಶಕ್ತಿ ಇದೆ: ಇಚ್ಛಾ, ಜ್ಞಾನ, ಕ್ರಿಯಾ ಶಕ್ತಿ. ಅದರ ಸ್ವರೂಪವಾಗಿರುವವನು ನೀನೇ ಅಂತ, ಅಂದ್ರೆ ಮಾಯೆಯು ನೀನೇ ಅಂತ ಅರ್ಥ. ಅಥವಾ ಮಾಯಾತ್ಮಕ. ಶಕ್ತಿತ್ರಯಾತ್ಮಕ ಅಂದ್ರೆ ಆ ತ್ರಿಗುಣಾತ್ಮಿಕವಾದ ಮಾಯೆಯು ನಿನ್ನ ಅಧೀನದಲ್ಲಿದ್ದಾಳೆ, ಆ ಮಾಯೆಗೂ ಆತ್ಮನಾಗಿದ್ದೀಯ ನೀನು ಎಂಬ ಅರ್ಥದಲ್ಲಿ ಶಕ್ತಿತ್ರಯಾತ್ಮಕ. ತ್ವಾಂ ಯೋಗಿನೋಧ್ಯಾಯಂತಿ ನಿತ್ಯಂ. ಯೋಗಿನಃ ಅಂದ್ರೆ ಯೋಗಿಗಳು. ಯೋಗಿಗಳು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪರಮಾತ್ಮನನ್ನ ಪಡೆಯುವುದಕ್ಕಾಗಿ ಯಾರು ಧ್ಯಾನವನ್ನ ಮಾಡ್ತಾ ಇದ್ದಾರೋ ಅವರು ಯೋಗಿಗಳು. ಅಂತಹ ಯೋಗಿಗಳು ನಿತ್ಯಂ ಧ್ಯಾಯಂತಿ, ನಿನ್ನನ್ನೇ ನಿತ್ಯವೂ ಧ್ಯಾನಿಸುತ್ತಾರೆ ಸಗುಣ ನಿರ್ಗುಣ ರೂಪದಲ್ಲಿ. ಕೊನೆಗೆ ಎಲ್ಲ ಸರ್ವದೇವಾತ್ಮಕನು ನೀನು ಎಂಬುದಾಗಿ ಹೇಳಿ ಸಮನ್ವಯ ಮಾಡುತ್ತೆ. ಆದ್ರೆ ಎಲ್ಲಾ ದೇವತೆಗಳ ಅಂತರ್ಯಾಮಿಯಾಗಿರುವ ನೀನೇ, ಪರಬ್ರಹ್ಮನೇ ಎಂಬ ಅರ್ಥದಲ್ಲಿ ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ರುದ್ರ, ತ್ವಂ ಇಂದ್ರ, ತ್ವಂ ಅಗ್ನಿ, ತ್ವಂ ವಾಯು, ತ್ವಂ ಸೂರ್ಯ, ತ್ವಂ ಚಂದ್ರಮಾ, ತ್ವಂ ಬ್ರಹ್ಮ ಭೂರ್ಭುವಸ್ವರೋ. ಇಲ್ಲಿ ಮೊದಲಿಗೆ ಬ್ರಹ್ಮ ಅಂತ ಒಂದು ಬಂತಲ್ಲ, ಅದು ಚತುರ್ಮುಖ ಬ್ರಹ್ಮ ಅಥವಾ ಹಿರಣ್ಯ ಗರ್ಭ ಅಂತ ಹೇಳೋದು. ಕೊನೆಗೆ ಬ್ರಹ್ಮ ಭೂರ್ಭುವಸ್ವರಂ ಪರಬ್ರಹ್ಮ. ಆ ಪರಬ್ರಹ್ಮನಾದ ನೀನು ಭೂಹು ಭುವಃ ಸ್ವಃ ಈ ಮೂರು ಲೋಕಗಳಲ್ಲಿ ವ್ಯಾಪಿಸಿರುವ ಯಾವ ಪರಬ್ರಹ್ಮ ವಸ್ತು ಇದೆಯೋ ಅದೇ ಚತುರ್ಮುಖ ಬ್ರಹ್ಮನೂ ಆಗಿದೆ. ಅಂದ್ರೆ ಆ ಗಣಪತಿಯೇ ಬ್ರಹ್ಮನೂ ಹೌದು. ತ್ವಂ ಬ್ರಹ್ಮ. ತ್ವಂ ವಿಷ್ಣು, ವಿಷ್ಣು ಅಂದ್ರೆ ಕಾಪಾಡುವವನು. ತ್ವಂ ರುದ್ರ, ಲಯಕರ್ತನು. ತ್ವಂ ಇಂದ್ರ, ದೇವತೆಗಳಿಗೆ ಅಧಿಪತಿ. ತ್ವಂ ಅಗ್ನಿ, ಒಂದು ದೇವತಾ ವಿಶೇಷ. ವಾಯು ದೇವತಾ ವಿಶೇಷ. ಸೂರ್ಯ ದೇವತಾ ವಿಶೇಷ. ಚಂದ್ರಮ ದೇವತಾ ವಿಶೇಷ. ಈ ದೇವತೆಗಳ ಎಲ್ಲ ದೇವತೆಗಳಿಗೂ ಕೂಡ ಅಂತರ್ಯಾಮಿಯಾಗಿ ಆತ್ಮವಾಗಿ ಇರುವವನು ನೀನೇ. ಅಂದ್ರೆ ಇಲ್ಲಿ ಪರಬ್ರಹ್ಮನನ್ನೇ ಗಣಪತಿ ಎಂಬುದಾಗಿ ಹೇಳಲು ಕಾಣಿಸುತ್ತೆ. ಯಾಕಂದ್ರೆ ಎಲ್ಲಾ ದೇವತೆಗಳು ಕೂಡ ಸ್ವತಂತ್ರವಾಗಿ ಶಕ್ತಿ ಉಳ್ಳವರೇನಲ್ಲ, ಭಗವಂತನ ಅನುಗ್ರಹದಿಂದ ಅವರಿಗೆ ದೇವತಾ ಸಾನ್ನಿಧ್ಯ ಸಿಕ್ಕಿರತಕ್ಕಂಥದ್ದು. ಆದ್ರಿಂದ ಭಯಾದಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ ಭೀಷಾಸ್ಮಾದ್ ವಾತಃ ಪವತೆ ಬೀಜೋದೇತಿ ಸೂರ್ಯ. ಇದನ್ನು ಪುರುಷ ಸೂಕ್ತದಲ್ಲಿಯೂ ಬರ್ತದಲ್ಲ, ವಿರಾಟ್ ಸ್ವರೂಪನ ಮುಖದಿಂದ ಮುಖಾದ್ ಇಂದ್ರಶ್ಚ ಅಗ್ನಿಶ್ಚ ಮುಂತ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಮುಂತಾದಂತ. ಹೀಗೆ ಭಗವಂತನಿಂದಲೇ ಎಲ್ಲವೂ ಹುಟ್ಟಿರೋದ್ರಿಂದ ಭಗವದಾತ್ಮ ಸ್ವರೂಪವೇ, ಭಗವಂತನ ಸ್ವರೂಪವೇ ಆಗಿದೆ ಎಲ್ಲವೂ ಅಂತ. ಎಲ್ಲ ದೇವತೆಗಳು ಕೂಡ ಅಲ್ಲ, ಪರಬ್ರಹ್ಮ. ಪರಬ್ರಹ್ಮ ಸೃಷ್ಟಿಕರ್ತ ಪರಬ್ರಹ್ಮ ಅಲ್ಲ. ಅಲ್ಲಿ ಪರಬ್ರಹ್ಮ ಅಂತ ಹೇಳಿದ್ರೆ ನಿರ್ಗುಣ ನಿರಾಕಾರವಾದ ಬ್ರಹ್ಮ. ಸೃಷ್ಟಿಕರ್ತನೂ ಆದೀತು, ಸುಗುಣ ಬ್ರಹ್ಮನೂ ಆದೀತು. ಯಾಕಂದ್ರೆ ಅವನದೇ ವಿಸ್ತಾರವಾದ ರೂಪ ಈ ಜಗತ್ತು ದೇವತೆಗಳೆಲ್ಲ. ಹಾಗೂ ತೆಗೆದುಕೊಂಡ್ರು ಇನ್ನು ತಪ್ಪು. ಗಣಪತಿನೂ ಸೃಷ್ಟಿಕರ್ತನೂ ಹೌದು, ನಿರ್ಗುಣ ನಿರಾಕಾರವಾದ ಪರಬ್ರಹ್ಮನೂ ಹೌದು. ಅದನ್ನೇ ಇಲ್ಲಿ ಸ್ತುತಿ ಮಾಡಿದ್ರು. ಇನ್ನು ಮುಂದಿನ ಮಂತ್ರ ಭಾಗ, 2 ಮಂತ್ರಗಳಲ್ಲಿ ಅವನ ಬೀಜ ಮಂತ್ರದ ಅನುಷ್ಠಾನಕ್ಕೆ ಉಪಾಸನೆಗೆ ಸಂಬಂಧಪಟ್ಟ ವಿವರ ಬರ್ತದೆ. ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂ ಸದನಂತರಂ ಅನುಸ್ವಾರ ಪರತರಃ ಅರ್ಧೇನ್ ವಿಭಜಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ವರೂಪಂ. ಇಲ್ಲಿ ಒಂದು ಗಣಪತಿ ಬೀಜ ಮಂತ್ರ ಇದೆ. ಏನಪ್ಪಾ ಅಂದ್ರೆ ಓಂ ಗಮ್ ಅನ್ನುವಂಥದ್ದು. ನಾವು ಸಂಸ್ಕೃತದಲ್ಲಿ ಬರೀಬೇಕು, ಕನ್ನಡದಲ್ಲಿ ಬರೀಬಾರ್ದು. ಸಂಸ್ಕೃತದಲ್ಲಿ ಬರೆದಾಗ ಈ ಮಂತ್ರದ ಅರ್ಥ ಆಗ್ತದೆ. ಓಂ ಗಮ್. ಗಮ್ ಅಂದ್ರೆ ಸಂಸ್ಕೃತದಲ್ಲಿ ಬರೆದಾಗ ಮೇಲ್ಗಡೆ ಅರ್ಧ ಚಂದ್ರ ಕೊಟ್ಟು ಒಂದು ಬಿಂದು ಕೊಡ್ತೇವೆ. ಅದನ್ನೇ ವರ್ಣನೆ ಮಾಡಿದೆ, ಅಕ್ಷರದ ವರ್ಣನೆ. ಅಂದ್ರೆ ರಹಸ್ಯ ವಿದ್ಯೆಯನ್ನೇ ಯಾವತ್ತೂ ರಹಸ್ಯ ಭಾಷೆಯಲ್ಲಿ ಹೇಳೋದು ಕಾಣುತ್ತೆ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಯಾವುದೋ ಒಂದು ಬೀಜಾಕ್ಷರವನ್ನು ಹೇಳುವಾಗ ಏಕದಂ ಬೀಜಾಕ್ಷರ ಹೀಗೆ ಅಂತ ಹೇಳಲ್ಲ, ಅದಕ್ಕೊಂದು ರಹಸ್ಯವಾದ ಒಂದು ಭಾಷೆಯಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ಅವಾಗ ಎಲ್ರ ಕೈಗೂ ಸಿಗಲ್ಲ, ಎಲ್ರ ಕೈಗೂ ಸಿಗಬಾರ್ದು. ಅಂದ್ರೆ ಬ್ರಹ್ಮಾಸ್ತ್ರವನ್ನು ಎಲ್ರ ಕೈಗೂ ಸಿಕ್ಕರೆ ಏನಾಗ್ತದೆ, ಆಟಮ್ ಬಾಂಬ್ ಸಿಕ್ಕರೆ ಹಾಗೆ ಈ ಬೀಜ ಮಂತ್ರಗಳು ರಹಸ್ಯವಾಗಿ ಇಟ್ಟಿರಬೇಕು, ಗುರುಮುಖೇನ ಉಪದೇಶ ಆಗಬೇಕು ಅನ್ನೋ ಕಾರಣದಲ್ಲಿ ರಹಸ್ಯವಾಗಿ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಹೇಗೆ ಹೇಳ್ತಿದ್ದಾರೆ? ಗಣಾದಿಂ ಪೂರ್ವ ಮುಚ್ಚಾರ್ಯ. ಗಣ ಎನ್ನುವ ಶಬ್ದದಲ್ಲಿ ಮೊದಲನೇ ಅಕ್ಷರವನ್ನು ತೆಗೆದುಕೊಳ್ಳಿ, ಗ. ಗ ಎನ್ನುವಂತಹ ಅರ್ಧಾಕ್ಷರ. ವರ್ಣಾದಿಂ ಸದನಂತರಂ. ವರ್ಣಮಾಲೆಯ ಮೊದಲ ಅಕ್ಷರ ಯಾವುದು? ಅ. ಗು ಮತ್ತು ಅ ಸೇರಿದ್ರೆ ಗ ಆಯ್ತು. ಅನುಸ್ವಾರ ಪರತರಹ. ಅದ್ರ ಮೇಲ್ಗಡೆಗೆ ಅನುಸ್ವಾರವನ್ನು ಹಚ್ಚಬೇಕು. ಆ ಅನುಸ್ವಾರ ಹೇಗಿರ್ಬೇಕು? ಅರ್ಧೇಂದು ಲಸಿತಂ.
ಅರ್ಧ ಚಂದ್ರಾಕೃತಿಯಿಂದ ಶೋಭಿಸುತ್ತಿರಬೇಕು. ಲಸಿತಂ ಅಂದ್ರೆ ಲಸ್, ಶೋಭ ಪ್ರಕಾಶವಾಗುವುದು. ಈ ಗಮ್ ಎನ್ನುವುದು ಬೀಜಾಕ್ಷರ ಗೊತ್ತಾಯ್ತು, ಗಮ್ ಅಂತ. ತಾರೇಣ ರುದ್ಧಂ. ತಾರ ಅಂದ್ರೆ ಓಂಕಾರ, ಪ್ರಣವ. ತಾರಯತಿ ಇತಿ ತಾರ, ನಮ್ಮನ್ನು ಸಂಸಾರ ಸಾಗರ ದಾಟಿಸೋದು ತಾರ. ಆದ್ರೆ ಓಂಕಾರದಿಂದ ರುದ್ಧಂ ಅಂದ್ರೆ ಓಂಕಾರದಿಂದ ಆರಂಭದಿಂದ ಇಡಲ್ಪಡಬೇಕು, ಇಟ್ಟಿರಬೇಕು. ಹಾಗೇನಾಯ್ತದು? ಓಂ ಗಮ್. ತಾರ ಅಂದ್ರೆ ಓಂಕಾರ, ಪ್ರಣವ. ಓಂ ಗಮ್ ಏತತ್ತಮಂ ಅನುಸ್ವರೂಪಂ, ಇದು ನಿನ್ನ ಸ್ವರೂಪವಾಗಿದೆ, ಮಂತ್ರ ಸ್ವರೂಪವಾಗಿದೆ ಅಂತ ಅರ್ಥ. ಮಂತ್ರಾತ್ಮಕನಾದ ಗಣಪತಿಯನ್ನು ನೋಡೋದು ಹೇಗೆ? ಓಂ ಗಮ್ ಅಂತ ನೋಡ್ಬೇಕು, ಹಾಗೆ ಜಪ ಮಾಡಬೇಕು. ಅದರದ್ದೇ ವರ್ಣನೆ ಬರ್ತದೆ. ಇನ್ನು ಗಕಾರ ಪೂರ್ವ ರೂಪ ಅಂದ್ರೆ ಎಲ್ಲೂ ಗೊಂದಲ ಆಗ್ಬಾರ್ದು, ಸ್ಪಷ್ಟ ಆಗ್ಬೇಕು ನಮ್ಗೆ ತಾನೆ. ಯಾಕಂದ್ರೆ ರಹಸ್ಯವಾಗಿ ಇಟ್ಟಾಗ ಒಂದೊಂದ್ಸರ್ತಿಗೆ ಏನಾಗ್ತದೆ, ತಪ್ಪರ್ಥ ಆದ್ರೆ ಕಷ್ಟ. ಅದು ಯಾವ ಕಾರಣಕ್ಕೂ ಅಪಾರ್ಥ ಆಗ್ಬಾರ್ದು ಅಂತ ಇನ್ನೂ ಸ್ಪಷ್ಟಪಡಿಸುತ್ತೆ. ಓಂ ಗಮ್ ಅಷ್ಟೇ, ಅದೇ ಬೀಜ ಮಂತ್ರ, ಗಣಪತಿ ಬೀಜ ಮಂತ್ರ. ಗಕಾರ ಪೂರ್ವ ರೂಪಂ, ಪೂರ್ವ ರೂಪದ ಯಾವುದು? ಗಕಾರ. ಅಕಾರ ಉತ್ತರ ರೂಪಂ, ಅಕಾರ ಮಧ್ಯಮ ರೂಪಂ, ಅದನ್ನುವಂಥದ್ದು ಮಧ್ಯ. ಅನುಸ್ವಾರಶ್ಚ ಅಂತ್ಯ ರೂಪಂ, ಅನ್ನುವಂಥ ಅನುಸ್ವಾರ, ಅದು ಅಂತ್ಯ, ಕೊನೆಗೆ ಇರುವಂಥದ್ದು. ಬಿಂದುರುತ್ತರ ರೂಪಂ, ಮೇಲ್ಗಡೆಗೆ ಬಿಂದು ಇರುತ್ತೆ. ನಾದ ಸಂಧಾನಂ, ಓಂ ಗಂ ಎನ್ನುವ ನಾದ ಇರ್ತದೆ. ಸಂಹಿತಾ ಸಂಧಿಹಿ, ಸಂಹಿತ ಅಂದ್ರೆ ಸೇರ್ಕೊಳ್ಳೋದು ಅಂತ. ಓಂ ಗಂ ಎನ್ನುವಂಥದ್ದು ಪರಸ್ಪರ ಸೇರ್ಕೊಂಡಿದೆಯಲ್ಲ, ಆ ಸೇರುವಿಕೆಯೇ ಸಂಧಿ. ಇದಕ್ಕೆ ಗಣೇಶ ವಿದ್ಯಾ ಅಂತ ಹೇಳ್ತಾರೆ. ಗಣೇಶ ವಿದ್ಯಾ ಅಂದ್ರೆ ಗಣಪತಿಯನ್ನು ಉಪಾಸನೆ ಮಾಡುವ ಪ್ರಕ್ರಿಯೆ. ಇಲ್ಲಿ ವಿದ್ಯೆ ಅನ್ನೋ ಶಬ್ದಕ್ಕರ್ಥ ಉಪಾಸನೆ ಅಂತ. ವೇದಾಂತದಲ್ಲಿ ವಿದ್ಯೆ ಅನ್ನೋ ಶಬ್ದ ಜ್ಞಾನಕ್ಕೂ ಬಳಸಿದ್ದಾರೆ, ಉಪಾಸನೆಗೂ ಬಳಸಿದ್ದಾರೆ. 6 ಮಂತ್ರದೊಳಗೆ ಹೇಳಿರೋದು ಅದು ಜ್ಞಾನ ರೂಪದ ಉಪಾಸನೆ, ಜ್ಞಾನ ರೂಪದ ವಿದ್ಯೆ. ಅಂದ್ರೆ ಅದಕ್ಕೆ ಕರ್ತೃತಂತ್ರ, ವಸ್ತುತಂತ್ರ ಅಂತ ಹೇಳ್ತಾರೆ. ವಸ್ತುತಂತ್ರ ಅಂತ ಹೇಳಿದ್ರೆ ಹೇಗಿದೆಯೋ ಹಾಗೆ ತಿಳ್ಕೊಳ್ಳುತ್ತೆ, ನಿರ್ಗುಣ ಸ್ವರೂಪದ ವರ್ಣನೆ ವಸ್ತುತಂತ್ರ. ಕರ್ತೃತಂತ್ರ ಅಂದ್ರೆ ಉಪಾಸ್ಯವನ್ನು ಹೇಗೆ ನೋಡ್ತಾನೆ, ಕರ್ತೃತಂತ್ರ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯೆ ಏನು, ಎರಡಕ್ಕೂ ವಿದ್ಯೆ ಅನ್ನೋ ಶಬ್ದ ಬಳಕೆ ಆಗಿದೆ. ಗಣೇಶ ವಿದ್ಯೆ ಅಂತ ಕರೀತಾರೆ. ಈ ವಿದ್ಯೆಗೆ ಋಷಿ ಛಂದಸ್ಸು ದೇವತೆ ಬೇಕಲ್ಲ. ಯಾವುದೇ ಜಪ ಮಾಡುವಾಗ ಋಷಿ ಛಂದಸ್ಸು ದೇವತೆ ಇಲ್ಲದೇನೆ ಮಾಡಬಾರದು ಅಂತ ನಿಯಮ ಇದೆ. ಛಾಂದೋಗ್ಯ ಉಪನಿಷತ್ತಲ್ಲಿ ಆ ರೀತಿ ಹೇಳದೆ ಮಂತ್ರ ಜಪವನ್ನ ಮಾಡಿದವನು ಹೊಂಡಕ್ಕೆ ಬೀಳ್ತಾನೆ, ನಾಶವಾಗ್ತಾನೆ ಎಂಬ ಅರ್ಥ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಸಾಮಾನ್ಯ ವೇದವನ್ನು ಹೇಳುವಾಗಲೂ ಕೂಡ ಋಷಿ ದೇವತಾ ಛಂದಸ್ಸನ್ನು ಹೇಳುವ ನಿಯಮ ಇದೆ. ಅಂದ್ರೆ ಯಜುರ್ವೇದದಲ್ಲಿ ಸಾಮಾನ್ಯ ಕೃಷ್ಣ ಯಜುರ್ವೇದದಲ್ಲಿ ಅದು ಪರಂಪರೆಯಲ್ಲಿ ಇಲ್ಲ. ಆದ್ರೆ ಋಗ್ವೇದದ ಮಂತ್ರ, ಪ್ರತಿಯೊಂದು ಮಂತ್ರ ಹೇಳುವಾಗಲೂ ಋಷಿ ದೇವತಾ ಛಂದಸ್ಸನ್ನು ಹೇಳ್ತಾರೆ. ಆದ್ರಿಂದ ಇಲ್ಲಿಯೂ ಕೂಡ ಋಷಿಯನ್ನು ಹೇಳಿದ್ದಾರೆ. ಗಣಕ ಋಷಿ, ಗಣಕ ಎನ್ನುವ ಋಷಿಗೆ ಇದು ಕಂಡುಕೊಂಡಂತು, ಅವನು ಕಂಡುಕೊಂಡಂಥದ್ದು. ನಿಚರದ್ ಗಾಯತ್ರಿ ಛಂದ. ಈ ಛಂದಸ್ ಯಾವ್ದಪ್ಪ ಅಂದ್ರೆ ನಿಚರದ್ ಗಾಯತ್ರಿ ಅಂತ. ಇದು ಒಂದು ಅಕ್ಷರ ಜಾಸ್ತಿ ಇದ್ರೆ ಅದನ್ನು ನಿಚರದ್ ಗಾಯತ್ರಿ ಅಂತ ಕರೀತಾರೆ. ಸಾಮಾನ್ಯವಾಗಿ 8 ಅಕ್ಷರದ 3 ಪಾದಗಳಿದ್ರೆ ಗಾಯತ್ರಿ ಛಂದ ಅಂತ ಕರೀತಾರೆ. ಅದನ್ನ ಒಂದು ಅಕ್ಷರ ಜಾಸ್ತಿ ಇದ್ರೆ ಅದನ್ನ ನಿಚರದ್ ಗಾಯತ್ರಿ ಅಂತ ಕರೀತಾರೆ. ಅದು ಇದ್ರಿಗೆ ಓಂ ಗಂ ಗಣಪತಿ ನಮ ಅನ್ನೋದು 9 ಅಕ್ಷರ ಆಗ್ಬಿಡುತ್ತೆ. ಓಂ ಗಂ ಗಣಪತಯೇ, ಓಂ ಗಂ ಗಣಪತಯೇ ನಮ 10 ಅಕ್ಷರ ಆಗ್ತದೆ. ಅದು ಬಹುಶಃ ಓಂ ಬಿಟ್ರೆ ಗಂ ಗಣಪತಿ ನಮ, ಗಂ ಗಣಪತಯೇ ನಮ 9 ಅಕ್ಷರ ಆಗುತ್ತೆ. ಆದ್ರಿಂದ ಆ ಮುಂದೆ ಹೇಳುವಂತಹ ಗಂ ಗಣಪತಿ ನಮಃಕ್ಕೆ ಅದು ಋಷಿ ಛಂದಸ್ಸು ಮುಂತಾದವುಗಳು. ಆದ್ರಿಂದ ಅದು 8 ಅಕ್ಷರ ಆಗ್ಬೇಕಿತ್ತು, 9 ಅಕ್ಷರ ಆಗಿರೋದ್ರಿಂದ ಅದನ್ನ ನಿಚರದ್ ಗಾಯತ್ರಿ ಛಂದ ಅಂತ ಕರೀತಾರೆ. ಅದು 9 ಆಗತ್ತಾ? ಅದು 8 ಆಗತ್ತೆ ಅಲ್ವಾ? ಹೌದು, ಅದು ಅಲ್ಲ. ಇದಕ್ಕೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮೂಲ ಮಂತ್ರಕ್ಕೆ ನಿಚರದ್ ಗಾಯತ್ರಿ. ಗಣಪತಿರು ದೇವತಾ, ದೇವತೆ ಅನ್ನೋದು ಗಣಪತಿ. ಆಮೇಲೆ ಮಂತ್ರ ಯಾವುದು? ಓಂ ಗಂ ಗಣಪತಿ ನಮಃ. ಓಂ ಅನ್ನುವಂಥದ್ದು ಎಲ್ಲಾ ಮಂತ್ರಗಳಿಗೂ ನಾವು ಸೇರಿಸ್ಕೊಳ್ಬೇಕಾದ್ರೆ ಗಂ ಗಣಪತಿ ನಮಃ ಅನ್ನೋದು ಮಂತ್ರ. ಸೊ ಓಂ ಗಂ ಎನ್ನುವ ಜಪವನ್ನು ಮಾಡಬಹುದು, ಇಲ್ಲ ಓಂ ಗಂ ಗಣಪತಯೇ ನಮಃ ಅಂತಾನೂ ಜಪ ಮಾಡಬಹುದು. 2 ವಿಧಾನ ಆಯಿತು. ಇನ್ನು 3ನೇ ವಿಧಾನದಲ್ಲಿಯೂ ಕೂಡ ಗಣಪತಿಯನ್ನು ಉಪಾಸನೆ ಮಾಡೋದಕ್ಕೆ ಹೇಳ್ತಾರೆ. ಗಣಪತಿ ಗಾಯತ್ರಿ ಅಂತ ಕರೀತಾರೆ. ಅದನ್ನ ಗಾಯತ್ರಿ ಅಲ್ಲ, ಗಾಯತ್ರಿ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್.
ಇದು ಮಹಾನಾರಾಯಣ ಉಪನಿಷತ್ತಲ್ಲಿಯೂ ಬರ್ತದೆ. ಈ ಅನೇಕ ಗಾಯತ್ರಿ ಮಂತ್ರಗಳು ಮಹಾನಾರಾಯಣ ಬರ್ತದೆ, ಈ ಗಣಪತಿ ಗಾಯತ್ರಿಯೂ ಬರ್ತದೆ, ಸ್ವಲ್ಪ ಬದಲಾವಣೆಯಾಗಿ ಬರುತ್ತದೆ. ಚತುರ್ವಿಂಶತಿ ಅಕ್ಷರ ಆಗ್ತದೆ. ಚತುರ್ವಿಂಶತಿ ಅಂದ್ರೆ 8 ಅಕ್ಷರದ 3 ಪಾದಗಳಿಂದ ಗಾಯತ್ರಿ. ಇದಕ್ಕೆ ಯಾವುದು ಪ್ರಚೋದಯಾತ್ ತು ಅನ್ನೋದು ಪ್ರಚೋದ ತ ಏನೋದು ಇರೋದ್ರಿಂದ ಬಹುಶಃ ಇದಕ್ಕೂ ಕೂಡ ನಿಚರದ ಗಾಯತ್ರಿಯೇ ಛಂದಸ್ಸು. ಯಾವುದಕ್ಕೆ ಕೆಳಗಡೆಗಿರುವ ಗಾಯತ್ರಿ ಛಂದಸ್ಸು ನಿಚರದ ಗಾಯತ್ರಿ. ನೋಡೋಣ, ಮತ್ತೆ ವಿಚಾರ ಮಾಡೋಣ. ಸೊ ಏಕದಂತಾಯ, ಏಕ ಅಂತ ಹೇಳಿದ್ರೆ ಮಾಯಾ, ದಂತ ಅಂದ್ರೆ ಮಾಯಾ ಚಾಲಕನಾದಂತಹ ಬ್ರಹ್ಮ. ಸೊ ಮಾಯಾಧೀಶನಾದ ಬ್ರಹ್ಮ ಏಕದಂತ ಅನ್ನುವ ಶಬ್ದಕ್ಕೆ ಅರ್ಥ. ನೋಡಿ, ಇದ್ರ ವಿವರಣೆ ಅನ್ನೋದು ಗಣಪತಿಗೆ ಸಂಬಂಧಪಟ್ಟಂತಹ ಒಂದು ಪುರಾಣ ಇದೆ, ಗಣೇಶ ಪುರಾಣ ಅಂತ. ಇನ್ನೊಂದು ಮುದ್ಗಲ ಪುರಾಣ ಅಂತಿದೆ. ಆಮೇಲೆ ಗಣೇಶ ಗೀತ ಅಂತಿದೆ. ಇವುಗಳೆಲ್ಲ ಗಣೇಶನ ಸಂಬಂಧಪಟ್ಟ ವಿವರಗಳು ನಮಗೆ ಸಿಗುತ್ತೆ. ಅದರಲ್ಲಿ ಗಣೇಶ ಪುರಾಣದಲ್ಲಿ ಬಂದಂತಹ ಏಕದಂತ ಅಂದ್ರೆ ಮಾಯಾ ಚಾಲಕನಾದ ಬ್ರಹ್ಮ ಅಂತ. ಸೊ ಏಕ ಅಂದ್ರೆ ಮಾಯಾ, ದಂತ ಅಂದ್ರೆ ಚಾಲಕ ಅಂತ. ವಿದ್ಮಹೆ, ವಿದ್ಮಹೆ ಅಂದ್ರೆ ಅರಿತುಕೊಳ್ತೇನೆ ಅಂತ. ಸೊ ಬ್ರಹ್ಮನನ್ನ ಅರಿತುಕೊಳ್ತೇನೆ. ವಕ್ರತುಂಡಾಯ ಧೀಮಹಿ, ವಕ್ರತುಂಡ ಅಂತ ಹೇಳಿದ್ರೆ ಸೃಷ್ಟಿ ರೂಪದಲ್ಲಿರುವವನು ಅಂತ ಅರ್ಥ, ಜಗದ್ರೂಪದಲ್ಲಿರುವವನು. ತುಂಡ ಅಂದ್ರೆ ಮುಖ, ವಕ್ರ ಅಂದ್ರೆ ಡೊಂಕಾಗಿರುವ ಮುಖ ಅಂತ. ಜಗತ್ತು ಭಗವಂತನ ಡೊಂಕಾಗಿರುವ ಮುಖ ಇದ್ದ ಹಾಗೆ ಅಂತ. ಅವನನ್ನು ಧ್ಯಾನಿಸ್ತೇನೆ. ತನ್ನೋ ದಂತಿ ಪ್ರಚೋದಯಾತ್, ಅಂತಹ ದಂತಿಯು ಅಂದ್ರೆ ಪರಬ್ರಹ್ಮನು, ದಂತಿ ಅಂದ್ರೆ ಮಾಯಾಚಾಲಕ ಪರಬ್ರಹ್ಮನು ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ. ವಿದ್ಮಹೆ ಅಂದ್ರೆ ತಿಳಿಯುತ್ತೇನೆ. ಏಕದಂತ ಒಂದೇ ದಂತ ಅಂತ ಸಾಮಾನ್ಯ ಅರ್ಥ. ಆದ್ರೆ ಗಾಯತ್ರಿ ಮುಂತಾದ ಮಂತ್ರಗಳಿಗೆ ವಿಶೇಷ ಅರ್ಥಗಳಿರೋದ್ರಿಂದ ನಾವು ಅಲ್ಲಿ ಪರಬ್ರಹ್ಮ ಅದರ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಇನ್ನು ಮುಂದಿನ ಮಂತ್ರ ಏನಿದೆ 9 ಮತ್ತು 10ನೇ ಮಂತ್ರದಲ್ಲಿ ಅವನ ಪ್ರತೀಕದ ವರ್ಣನೆ ಬರ್ತದೆ. ಏಕದಂತಂ ಚತುರ್ಹಸ್ತಂ ಅಲ್ಲಿಂದ ಆರಂಭ ಮಾಡಿ ನಿತ್ಯಂ ಸ ಯೋಗಿ ಯೋಗಿನಾಂ ವರಹ ಅಲ್ಲಿ ತನಕ 16 ಗಣಪತಿಯ ರೂಪಗಳನ್ನು ವರ್ಣನೆ ಮಾಡಿದೆ. 16 ರೂಪಗಳನ್ನ ವರ್ಣನೆ ಮಾಡಿದೆ. ಆ ಮೂಲಕ ಅವನು ಕಲ್ಪಿಸಿಕೊಳ್ಬೇಕು ಹೇಗೆ ಅಂತ. ಇಲ್ಲಿ ಏಕದಂತಂ ಅಂದ್ರೆ ಒಂದು ದಂತ ಹೊಂದಿರುವವನು ಅಂತ ಅರ್ಥ, ಒಂದು ದಂತ ಹೊಂದಿರುವವನು. ಚತುರ್ಹಸ್ತಂ 4 ಕೈಗಳುಳ್ಳವನು. ಪಾಶಂ ಅಂಕುಶ ಧಾರಿಣಂ, 4 ಕೈಗಳಲ್ಲಿ ಏನೇನ ಆಯುಧ ಇದೆ, ಒಂದರಲ್ಲಿ ಪಾಶ, ಇದರಲ್ಲಿ ಅಂಕುಶ ಇದೆ. ರದಂಚ ವರದಂ, ರದಂ ಅಂದ್ರೆ ಹಲ್ಲು, ವರದ ಅಂದ್ರೆ ಹಸ್ತ, ಅಭಯ ಹಸ್ತ, ವರವನ್ನು ಕೊಡುವ ಹಸ್ತ, ಮುರಿದಿರೋ ಇನ್ನೊಂದು ಹಲ್ಲನ್ನು ಇಟ್ಕೊಂಡಿರುವ ಹಸ್ತ. ಹಸ್ತೈಹಿ ಬಿಭ್ರಾಣಂ, ಬಿಭ್ರಾಣವನ್ನು ಹೊಂದಿರುವವನು. ಮೂಷಕ ಧ್ವಜಂ, ಇದರಲ್ಲಿ ಕೊಟ್ಟಿರೋದು ವರ್ಣನೆ ಹಾಗಿದೆ. ಬೇರೆ ಬೇರೆ ಚಿತ್ರಗಳಲ್ಲಿ ಬೇರೆ ಬೇರೆ ವರ್ಣನೆ ಇರುವುದು. ಇಲ್ಲಿ ರದಂ ಅಂತ ಹೇಳಿದ್ರೆ ಹಲ್ಲು ಅಂತ ಅರ್ಥ. ಅಷ್ಟೇ ಬಿಭ್ರಾಣಂ ಅಂದ್ರೆ ಹೊಂದಿರುವವನು. ಕೈಯಲ್ಲಿ ಈ 4 ಕೈಗಳಲ್ಲಿ 4 ವಸ್ತುಗಳನ್ನು ಹೊಂದಿದ್ದಾನೆ. ಮೂಷಕ ಧ್ವಜಂ, ಅವನ ಧ್ವಜ, ಅವನ ಚಿಹ್ನೆ ಏನಪ್ಪಾ ಅಂದ್ರೆ ಮೂಷಕ ಅಂತ. ಮೂಷಕ ವಾಹನ ಎಂಬುದಾಗಿ ಕೂಡ ಹೇಳ್ತಾರೆ. ಸಾಮಾನ್ಯ ವಾಹನವನ್ನೇ ಚಿಹ್ನೆಯಾಗಿ ಬಳಸಿಕೊಳ್ತಾರೆ. ಇದಕ್ಕೆ ಒಂದು ಅರ್ಥ ಇದೆ, ಏನಂದ್ರೆ ಮೂಷ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮೂಷ್ತೆ, ಕಳತನ ಅಂತ ಅರ್ಥ. ಮೋಷ ಧಾತುವಿಗೆ ಅರ್ಥ ಏನು? ಕಳತನ ಮಾಡೋದು ಅಂತ. ಆ ಮೂಷಿಕ ಅಂದ್ರೆ ಇಲಿ ಇದೆಯಲ್ಲ, ಅದು ಯಾವಾಗಲೂ ಬಿಲದೊಳಗಡೆ ಕೂತ್ಕೊಂಡಿರುತ್ತೆ. ಬಿಲ ಕೊರಿಯುತ್ತೆ, ಅದು ಬಿಲ ಕೊರೆದು ಅಲ್ಲಿ ಒಳಗಡೆ ಇರುತ್ತದೆ ಇಲಿ. ಹಾಗೆ ಗುಹೆಯಲ್ಲಿ ಇರುವವನು ಅಂತ ಅರ್ಥ. ನಿಜವಾಗಿ ಗುಹೆಯಲ್ಲಿ ಇರುವವನು ಯಾರು? ವೇದಾಂತದಲ್ಲಿ ಏನ್ ಹೇಳುತ್ತೆ? ಗುಹೆಯಲ್ಲಿರುವವನು ಆತ್ಮ ಅಂತ. ಯೋ ವೇದ ನಿಹಿತಂ ಗುಹಾಯಾಮ್. ಆದ್ರಿಂದ ಆತ್ಮನು ನಮ್ಮೆಲ್ಲರ ಹೃದಯ ಗುಹೆಯಲ್ಲಿ ಇರುವವನು, ಗುಹೆಯಲ್ಲಿ ಬಚ್ಚಿಟ್ಟುಕೊಂಡವನು ಎಂಬುದರ ಸಂಕೇತ ಯಾವುದು? ಮೂಷಕ. ಇಲ್ಲದಿದ್ರೆ ನಾವು ಆ ರೀತಿ ಸಂಕೇತಾರ್ಥವನ್ನು ಮಾಡದೇ ಇದ್ರೆ ಅಷ್ಟು ದೊಡ್ಡ ಗಣಪತಿ ಇಲ್ಲಿ ಮೇಲೆ ಹೋಗುವ ಹಾಸ್ಯಾಸ್ಪದ ವಿಷಯ ಆಗ್ತದೆ. ಯಾವಾಗ್ಲೂ ಇದೆಲ್ಲದಕ್ಕೂ ಒಂದು ಸಂಕೇತ ಇದೆ. ಏಕದಂತ ಅಂದ್ರೆ ಚತುರ್ಹಸ್ತ ಅಂದ್ರೆ ಏನು, ಚತುರ್ಹಸ್ತದಲ್ಲಿ ಏನೇನು ನಾವು ಇಟ್ಕೊಳ್ತಾನೆ, ಎಲ್ಲವೂ ಒಂದು ಸಂಕೇತವನ್ನ ತೋರಿಸುತ್ತೆ. ಸ್ವಾಮಿ ಚಿನ್ಮಯಾನಂದರು ಒಂದು ಪುಸ್ತಕ ಬರೆದಿದ್ದಾರೆ, ಸಿಂಬಾಲಿಸಮ್ ಇನ್ ಹಿಂದೂಯಿಸಮ್ ಅಂತ. ಧ್ಯಾನಕ್ಕೋಸ್ಕರ ಕೊಟ್ಟಿರುವ ಮೂರ್ತಿ ಸ್ವರೂಪ. ಋಷಿಗಳಿಗೆ ಆ ರೂಪದಲ್ಲಿ ಅವನು ಪ್ರಕಟ ಆಗಿದ್ದಾನೆ. ಪ್ರತಿಯೊಂದಕ್ಕೂ ಒಂದೊಂದು ಅರ್ಥವನ್ನ
ಅದರಲ್ಲಿ ಪ್ರಾಚೀನರು ತಿಳಿಸ್ತಾರೆ. ರಕ್ತಂ, ರಕ್ತ ಅಂದ್ರೆ ಕೆಂಪು ಬಣ್ಣ ಅಂತ. ಈ ಮಾಯೆಗೆ 3 ವರ್ಣ, ಲೋಹಿತ ಶುಕ್ಲ ಕೃಷ್ಣ, 3 ವರ್ಣವನ್ನು ಹೇಳ್ತಾರೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಅಂತ ಬರುತ್ತದೆ. ಲೋಹಿತ ಅಂತ ಹೇಳಿದ್ರೆ ಕೆಂಪು, ಶುಕ್ಲ ಅಂದ್ರೆ ಬಿಳಿ, ಕೃಷ್ಣ ಅಂದ್ರೆ ಕಪ್ಪು. ಬಿಳಿ, ಕೆಂಪು, ಕಪ್ಪು 3 ವರ್ಣಗಳಿದೆ ಮಾಯೆಗೆ ಅಂತ. ಬಿಳಿ ಬಣ್ಣ ಅನ್ನು ಸತ್ವಗುಣದ ಸಂಕೇತ, ಕಪ್ಪು ಬಣ್ಣ ತಮೋಗುಣದ ಸಂಕೇತ, ಕೆಂಪು ಬಣ್ಣ ರಜೋಗುಣದ ಸಂಕೇತ. ಆದ್ರಿಂದ ಗಣಪತಿಯನ್ನು ಕೆಂಪು ಬಣ್ಣ ಉಳ್ಳವನು, ರಜೋಗುಣದ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಅಂದ್ರೆ ಈ ದೃಷ್ಟಿಯಲ್ಲಿ ನೋಡಿದಾಗ ಅವನು ಸೃಷ್ಟಿಕರ್ತ. ಇಲ್ಲಿ ಈ ಸಂದರ್ಭದಲ್ಲಿ ಅವನು ಸೃಷ್ಟಿಕರ್ತನೆಂಬುದಾಗಿ ನಾವು ಪೂಜಿಸ್ತೇವೆ. ನಿರ್ಗುಣನನ್ನು ಹೇಳ್ತಾ ಇಲ್ಲ. ಸೃಷ್ಟಿಕರ್ತನನ್ನು ಹೇಳೋದ್ರಿಂದ ಸೃಷ್ಟಿ ಮಾಡೋದಕ್ಕೆ ರಜೋಗುಣ ಬೇಕು. ರಜೋಗುಣದ ಅಭಿಮಾನಿ ಆದ್ರಿಂದ ಅದು ಕೆಂಪು ಅವನಿಗೆ ಇಷ್ಟ. ಆದ್ದರಿಂದ ನಾವು ವೇದಾಂತದಲ್ಲಿ ಯಾವ ಹಿರಣ್ಯ ಗರ್ಭ ಅಂತ ಹೇಳ್ತೇವೋ ಆ ಹಿರಣ್ಯ ಗರ್ಭನನ್ನೇ ಇಲ್ಲಿ ಗಣಪತಿ ಅಂತ ಕರೆದಿದ್ದಾರೆ ಪ್ರತೀಕದ ಸಂದರ್ಭದಲ್ಲಿ. ಜ್ಞಾನದ ಸಂದರ್ಭದಲ್ಲಿ ಅವನ ನಿರ್ಗುಣ ನಿರಾಕಾರವಾದ ಪರಮಾತ್ಮ ಅಂತ ಕರೆದಿದ್ದಾರೆ. ಅದು ಪ್ರತೀಕವಾಗಿ ಮಾಡುವಾಗ ಅವನನ್ನ ಹಿರಣ್ಯ ಗರ್ಭ ಅಥವಾ ವಿರಾಟ್ ಎಂಬುದಾಗಿ ನೋಡ್ಬೇಕಾಗ್ತದೆ. ಅದಕ್ಕೆ ರಕ್ತಂ. ಲಂಬೋದರಂ, ಲಂಬೋದರ ಅಂದ್ರೆ ದೊಡ್ಡ ಹೊಟ್ಟೆ. ದೊಡ್ಡ ಹೊಟ್ಟೆ ಅಂದ್ರೆ ಅರ್ಥ ಇಷ್ಟೇ, ಜಗತ್ತೆಲ್ಲವೂ ಅವನ ಹೊಟ್ಟೆ ಒಳಗಿದೆ ಅಂತ ಅರ್ಥ. ಆದ್ರಿಂದ ದೊಡ್ಡ ಹೊಟ್ಟೆ. ಸೃಷ್ಟಿಯನ್ನೆಲ್ಲ ಅವನ ಗರ್ಭದಲ್ಲಿ ಇದೆ. ಆದ್ರಿಂದ ಶೂರ್ಪಕರ್ಣಕಂ, ದೊಡ್ಡದಾದ ಕಿವಿ ಉಳ್ಳವನು. ಇದು ಬಹುಶಃ ಅನೇಕ ಶಾಸ್ತ್ರ ಶ್ರವಣದ ಸಂಕೇತ ಆಗಿರ್ಬೋದು, ಹಾಗೆ ಅದನ್ನ ವಿಚಾರ ಮಾಡಿದ್ದಾರೆ ಪ್ರಾಚೀನ. ರಕ್ತವಾಸಸಂ, ಕೆಂಪು ಬಟ್ಟೆ. ರಕ್ತ ಗಂಧಾನ ಲಿಪ್ತಾಂಗಂ, ಕೆಂಪು ಬಣ್ಣದ ಚಂದನವನ್ನು ಹಚ್ಚಿಕೊಂಡಿದ್ದಾನೆ. ರಕ್ತ ಪುಷ್ಪೈ ಸುಪೂಜಿತಂ, ಕೆಂಪು ಹೂಗಳಿಂದ ಸುಪೂಜಿತನು. ಭಕ್ತಾನುಕಂಪಿನಂ, ಭಕ್ತರ ಬಗ್ಗೆ ಅನುಕಂಪವನ್ನು ಹೊಂದಿರುವವನು. ದೇವಂ, ದೇವ ಅಂದ್ರೆ ಅವನು ಸ್ವಪ್ರಕಾಶ ಉಳ್ಳವನು, ಪ್ರಕಾಶಮಯವಾದವನು. ಜಗತ್ ಕಾರಣಂ, ಜಗತ್ತಿಗೆ ಕಾರಣನು. ಅಚ್ಯುತಂ, ನಾಶ ಇಲ್ಲದವನು. ಭೂತಂಜ ಸೃಷ್ಟಿ ಆದವು, ಸೃಷ್ಟಿಯ ಆದಿಯಲ್ಲಿ ಹುಟ್ಟಿದವನು ಅಂದ್ರೆ ಹಿರಣ್ಯ ಗರ್ಭ ಅಂತ ಅರ್ಥ. ಸೃಷ್ಟಿಯ ಆದಿಯಲ್ಲಿ ಹುಟ್ಟಿದವನು ಯಾರು? ಪ್ರಥಮಜ, ಹಿರಣ್ಯ ಗರ್ಭ ಅಂತ ಕರೀತಾರೆ. ಪ್ರಕೃತಿ ಪುರುಷಾತ್ ಪರಂ, ಪ್ರಕೃತಿ ಮತ್ತು ಪುರುಷರಿಗೆ ಪರನು ಅಂದ್ರೆ ಶ್ರೇಷ್ಠನು. ಇಲ್ಲಿ ಪ್ರಕೃತಿ ಅಂದ್ರೆ ತ್ರಿಗುಣಾತ್ಮಕವಾದ ಪ್ರಕೃತಿ, ಮೂಲ ಪ್ರಕೃತಿ. ಪುರುಷ ಅಂತ ಹೇಳಿದ್ರೆ ಪರಮಾತ್ಮ ಅಂತ ತಗೊಳ್ಬಾರ್ದು. ಇಲ್ಲಿ ಪುರುಷ ಅಂದ್ರೆ ಜೀವರು ಅಂತ ತಗೊಳ್ಬೇಕು. ಪ್ರಕೃತಿ ಮತ್ತು ಪುರುಷರಿಗೆ ಪರನು ಅಂದ್ರೆ ಶ್ರೇಷ್ಠನು ಅಂತ ಅರ್ಥ. ಹಾಗೆ ಗೀತೆಯಲ್ಲಿ ಹೇಳ್ತಾನಲ್ಲ, ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂತ ಹೇಳಿದ್ಮೇಲೆ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ಪರಾ ಪ್ರಕೃತಿಗೂ ಮೀರಿದವನು ಎಂಬುದಾಗಿ. ಹಾಗೆ ಇಲ್ಲಿ ಪ್ರಕೃತಿ ಮತ್ತು ಪುರುಷರಿಗೆ ಮೀರಿದವನು, ಪುರುಷ ಅಂದ್ರೆ ಜೀವರು ಅಂತ. ಏವಂ ಧ್ಯಾಯತಿಯೋ ನಿತ್ಯಂ, ನಿತ್ಯವೂ ಯಾವನು ಈ ರೀತಿಯಾಗಿ ಧ್ಯಾನಿಸುತ್ತಾನೋ ಸ ಯೋಗಿ ಯೋಗಿನಾಂ ಬರಹ, ಅವನು ಯೋಗಿಗಳಲ್ಲಿ ಶ್ರೇಷ್ಠನಾದ ಯೋಗಿ ಆಗ್ತಾನೆ. ಇದು 16 ಗುಣಗಳನ್ನ, ಪರಮಾತ್ಮನ 16 ಗುಣಗಳನ್ನ, ಅದರ ರೂಪವನ್ನು ವರ್ಣನೆ ಮಾಡಿದ್ದಾಯ್ತು. ಇನ್ನು 8 ಗುಣಗಳನ್ನ, ಅವನ ಸ್ವರೂಪ ವರ್ಣಿಸ್ಲಿಕ್ಕೆ 8 ಶಬ್ದಗಳನ್ನ ಬಳಸಿದ್ದಾರೆ. ನಮೋ ವ್ರಾತಪತಯೇ, ನಮೋ ಗಣಪತಯೇ, ನಮಃ ಪ್ರಮಥಪತಯೇ, ನಮಸ್ತೇಸ್ತು ಲಂಬೋದರಾಯ, ಏಕದಂತಾಯ, ವಿಘ್ನನಾಶಿನಿ, ಶಿವಸುತಾಯ, ಶ್ರೀ ವರದಮೂರ್ತಯೇ ನಮಃ. ಒಟ್ಟು 8 ನಾಮಗಳನ್ನ ಅವನು 8 ನಾಮದಿಂದ ಅವನು ಸ್ತುತಿಸಿದ್ದಾರೆ, ನಮಸ್ಕಾರವನ್ನು ಹೇಳಿದ್ದಾರೆ. ವ್ರಾತ ಅಂದ್ರು ಗುಂಪು ಅಂತಾನೆ ಅರ್ಥ. ನಮೋ ವ್ರಾತಪತಿ, ಗುಂಪಿಗೆ ಪತಿ ನೀನು. ನಮೋ ಗಣಪತಯೇ, ಗುಂಪಿಗೆ ಪತಿ ನೀನು ಅಂದ್ರೆ 2 ಗುಂಪು ಆಯ್ತಲ್ಲ. ಅಂದ್ರೆ ಒಂದು ಮನುಷ್ಯ ಲೋಕದ ಗುಂಪು, ಇನ್ನೊಂದು ದೇವಲೋಕದ ಗುಂಪು. 2 ಗುಂಪಿಗೂ ಕೂಡ ಪತಿ ಎಂಬುದಾಗಿ. ಪ್ರಮಥ ಪತಯೇ, ಇದರಲ್ಲಿ ಪ್ರಥಮ ಪತಯನ್ನು ಕೊಟ್ಟಿದ್ದಾರೆ, ಹಾಗೆ ಪಾಠಭೇದ ಇದೆ ಗೊತ್ತಿಲ್ಲ. ಪ್ರಮಥ ಪತಯೇ ಅಂತ ಎಲ್ಲ ಕಡೆ ಹೇಳೋದು. ಪ್ರಮಥ ಗಣ ಅಂದ್ರೆ ಈಶ್ವರನ ಗಣಕ್ಕೆ ಪ್ರಮಥ ಗಣ ಅಂತ ಹೇಳ್ತಾರೆ, ಅದಕ್ಕೂ ಪತಿ ಅವನು. ನಮಸ್ತೆ ಅಸ್ತು ಲಂಬೋದರಾಯ, ಲಂಬೋದರ ಅಂದ್ರೆ ಉದ್ದವಾದ ಹೊಟ್ಟೆ ಉಳ್ಳವನು. ಏಕದಂತಾಯ, ಒಂದು ದಂತವನ್ನು ಹೊಂದಿರುವನು ಅಥವಾ ಮಾಯಾಚಾಲಕ. ವಿಘ್ನನಾಶಿನಿ, ವಿಘ್ನ ದೂರ ಮಾಡುವವನು. ಶಿವಸುತಾಯ, ಇಲ್ಲಿ ಬಂತು ಶಿವಸುತ ಅಂತ. ಇಲ್ಲಿ ಶಿವಸುತ ಎಂಬ ಶಬ್ದಕ್ಕೆ ಅರ್ಥ ಏನು? ಶಿವನಿಗೆ ಸಂಸಾರ ಇದೆ ಮಕ್ಕಳು ಅಂತ ಅಲ್ಲ, ಆ ಅರ್ಥದಲ್ಲ. ಶಿವ ಅಂತ ಹೇಳಿದ್ರೆ ಈಶ್ವರ ಅಂತ ಅರ್ಥ. ನಮ್ಮ ವೇದಾಂತದಲ್ಲಿ ನಿರ್ಗುಣ ನಿರಾಕಾರವಾದ ಪರಮಾತ್ಮನ ನಂತರ ಬರೋದು ಸಗುಣ ನಿರಾಕಾರನಾದ ಪರಮಾತ್ಮ. ಸಗುಣ ನಿರಾಕಾರನಾದ ಪರಮಾತ್ಮನಿಗೆ ಈಶ್ವರ ಅಂತ ಕರೀತಾರೆ. ಸಗುಣ ಸಾಕಾರ ಸೂಕ್ಷ್ಮನಿಗೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಸಗುಣ ಸಾಕಾರ ಸ್ಥೂಲಕ್ಕೆ ವಿರಾಟ್ ಎಂಬುದಾಗಿ ಕರೀತಾರೆ.
ಅಥವಾ ವಿಶ್ವರೂಪ ಅಂತ ಕರೀತಾರೆ. ಆದ್ರಿಂದ ನಿರ್ಗುಣ ನಿರಾಕಾರವಾದ ಬ್ರಹ್ಮ ಅದು ಯಾವಾಗಲೂ ಇರುವ ತತ್ವ. ತದನಂತರ ಬರುವಂತಹ ಮಾಯಾ ಉಪಾಧಿ ವಿಶಿಷ್ಟನಾದ ಈಶ್ವರ, ಆ ಈಶ್ವರನಿಂದ ಹಿರಣ್ಯಗರ್ಭ ಹುಟ್ಟುತ್ತಾನೆ ಅಲ್ವಾ. ಹಿರಣ್ಯಗರ್ಭ ಎಲ್ಲಿಂದ ಬರುವುದು? ಈಶ್ವರ ತತ್ವದಿಂದ ಬರೋದು ವೇದಾಂತ ಪ್ರಕಾರ. ಆದ್ರಿಂದ ಶಿವಸುತ, ಇಲ್ಲಿ ಶಿವ ಅಂದ್ರೆ ಈಶ್ವರ ಅಂತ, ಅಥವಾ ನಾರಾಯಣ ಅಂತಲೂ ಕರಿಬಹುದು, ತೊಂದರೆ ಏನಿಲ್ಲ. ನಾರಾಯಣ ಅಥವಾ ಶಿವ ಎರಡು ಒಂದೇ ಅರ್ಥ ನಮ್ಮ ವೇದಾಂತದಲ್ಲಿ. ಆದ್ರಿಂದ ಅವನಿಂದ ಹುಟ್ಟಿದವನು ಹಿರಣ್ಯಗರ್ಭ. ಆದ್ರಿಂದ ಗಣಪತಿಯನ್ನು ಹಿರಣ್ಯಗರ್ಭ ಎಂಬ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಶಿವಸುತ ಅಂತ ಕರೆದಿದೆಯೇ ಹೊರತು ಅಲ್ಲಿ ಶಿವ ಅನ್ನುವಂತಹ ಒಂದು ಸಂಸಾರಸ್ಥ ಇದ್ದ, ಅವನಿಗೊಂದು ಮಗು ಹುಟ್ಟು, ಪುರಾಣ ಸಾಮಾನ್ಯರಿಗೋಸ್ಕರ ಮುಗ್ಧರಿಗೋಸ್ಕರ ಹೇಳಿರ್ತಕ್ಕಂಥದ್ದು. ಅವರು ಆ ಮೂಲಕವಾಗಿ ಭಕ್ತಿ ಮಾಡಿ ಬರ್ಲಿ ಅಂತ ಬಿಟ್ರೆ ವೇದಾಂತದಲ್ಲಿ ಹಿರಣ್ಯಗರ್ಭ ಅಂತ ತಿಳ್ಕೊಳ್ಬೋದು. ಶ್ರೀ ವರದ ಮೂರ್ತಯೇ ನಮಃ. ವರಂ ದದಾತೀತಿ ವರದಃ, ವರವನ್ನು ಕೊಡುವವನು ಅಂತ ಗಣಪತಿಗೆ ನಮಸ್ಕಾರ ಅಂತ. 16 ರೂಪಗಳಿಂದ ಅವನ ಧ್ಯಾನದ ಒಂದು ಮೂರ್ತಿಯನ್ನು ಪರಿಕಲ್ಪಿಸ್ಬೇಕು ನಾವು. ಗಣಪತಿಯನ್ನ ಮನಸ್ಸಿಗೆ ಬಂದ ಹಾಗೆ ಮಾಡುವ ಹಾಗಿಲ್ಲ. ಇಲ್ಲಿ ಹೇಗೆ ಹೇಳಿದೆಯೋ ಗಣಪತಿ ಅಥರ್ವ ಶೀರ್ಷಗಳಲ್ಲಿ ಅಥವಾ ಗಣಪತಿ ಪುರಾಣಗಳಲ್ಲಿ ಯಾವ ರೀತಿ ಆ ವರ್ಣನೆ ಇದೆಯೋ ಹಾಗೆ ಮಾಡಬಹುದೇ ಹೊರತು ವಿವಿಧ ಬಣ್ಣಗಳನ್ನ ಅಲ್ಲಿ ಭಾಗವಾಗಿಲ್ಲ. ಯಾವುದೊಂದು ಶಾಸ್ತ್ರೀಯವಾಗಿದೆಯೋ ಅದನ್ನೇ ಮಾಡಬೇಕು. ಮತ್ತೆ ಅವನ ನಾಮಗಳನ್ನ ವಿಶೇಷವಾಗಿ ಅಷ್ಟನಾಮಗಳನ್ನ ಹೇಳಿದೆ. ಸಹಸ್ರನಾಮವೂ ಇದೆ ಅವನಿಗೆ, ಬೇರೆ ತೊಂದರೆ ಇಲ್ಲ. ಇಷ್ಟಾದ್ಮೇಲೆ ಗಣಪತಿ ಅಥರ್ವ ಶೀರ್ಷದ ಫಲಶ್ರುತಿಯನ್ನು ಹೇಳಿದೆ. ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಏತದ್ ಅಥರ್ವ ಶೀರ್ಷಯೋದೀತೆಯಿಂದ ಆರಂಭ ಮಾಡಿ ತಮನೇನ ಸಾಧೇಯತೆ ಅನ್ನೋ 11ನೇ ಮಂತ್ರದಲ್ಲಿ ಗಣಪತಿ ಅಥರ್ವ ಶೀರ್ಷ ಅಧ್ಯಯನ ಮಾಡೋದ್ರಿಂದ ಏನ್ ಫಲ ಸಿಗತ್ತೆ ಅಂತ ಹೇಳಿದ್ದಾರೆ. ಅಧ್ಯಯನ ಮಾಡೋದ್ರಿಂದ ಸುಖ ಸಿಗ್ತದೆ, ವಿಘ್ನಗಳು ದೂರ ಆಗತ್ತೆ ಮುಂತಾದವು. ಅನೇನ ಗಣಪತಿ ಅಭಿಷಿಂಚದೆ, ಅವುಗಳಲ್ಲಿ ಪೂಜಾ ಫಲವನ್ನು ಹೇಳಿದ. ಗಣಪತಿಗೆ ಅಭಿಷೇಕ ಮಾಡಿದ್ರೆ ವಾಗ್ಮಿ ಆಗ್ತಾನೆ. ಗಣೇಶ ಚತುರ್ಥಿ ದಿನ ಅನಶ್ನಂಜಪತಿ, ಆಹಾರ ಬಿಟ್ಟು ಜಪ ಮಾಡಿದ್ರೆ ವಿದ್ಯಾವಾನ್ ಭವತಿ. ಇದು ಅಥರ್ವಣ ಋಷಿಯ ವಾಕ್ಯ. ಬ್ರಹ್ಮಾದಿ ಆವರಣಂ ವಿದ್ಯಾತ್, ಈ ಶಬ್ದಕೋಶ ಸ್ಪಷ್ಟಪಡಿಸಬೇಕು. ಬ್ರಹ್ಮಾದಿ ಆವರಣಂ ವಿದ್ಯಾತ್, ಬ್ರಹ್ಮ ಮತ್ತು ಅದರ ಆವರಣವನ್ನು ತಿಳ್ಕೊಂಡ್ರೆ, ಬ್ರಹ್ಮನ ಆವರಣ ಯಾವುದು? ಮಾಯೆ. ಬ್ರಹ್ಮ ಮತ್ತು ಮಾಯೆ ಸಹಿತವಾಗಿ ಬ್ರಹ್ಮನನ್ನು ತಿಳ್ಕೊಂಡ್ರೆ ನಬಿಭೇತಿ ಕದಾಚನೀತಿ, ಅಂದ್ರೆ ಗಣಪತಿಯನ್ನ ಮಾಯಾ ಸಹಿತವಾದಂತಹ ಪರಬ್ರಹ್ಮ ಎಂಬುದಾಗಿ ತಿಳಿದುಕೊಂಡ್ರೆ, ಉಪಾಸಿಸಿದ್ರೆ ಅವನಿಗೆ ಭಯ ದೂರ ಆಗ್ತದೆ ಅಂತ, ಬ್ರಹ್ಮಜ್ಞಾನ ಉಂಟಾಗ್ತದೆ ಅಂತ ಅರ್ಥ. ಯೋ ದೂರ್ವಾಂಕುರೇರ್ ಯಜತಿ, ದೂರ್ವಾಂಕುರ ಅಂದ್ರೆ ಇದು ದೂರ್ವೆ. ಹಾಗೆ ದೂರ್ವಾಂಕುರೇ ವೈಶ್ರವಣ ಅಂದ್ರೆ ಕುಬೇರನ ಸಮನ ಆಗ್ತಾನೆ. ಲಾಜ ಅಂದ್ರೆ ಭತ್ತದ ಅರಳು, ಹೊದಲು, ಭತ್ತದ ಅರಳು ಅಂತ ಹೇಳ್ತಾರಲ್ಲ, ಅದರಿಂದ ಯಜತಿ ಅಂದ್ರೆ ಇಲ್ಲಿ ಹೋಮ ಮಾಡೋದು. ಹೋಮಿಸಿದ್ರೆ ಯಶಸ್ಸು, ಕೀರ್ತಿ ಸಿಗತ್ತೆ, ಮೇಧ ಶಕ್ತಿ ಸಿಗತ್ತೆ. ಮೋದಕ ಸಹಸ್ರದಿಂದ ಹೋಮ ಮಾಡಿದ್ರೆ ಅವನು ಬಯಸಿದ ಫಲ ಸಿಗುತ್ತೆ. ಸಾಧ್ಯ ಸಮಿದ್ಗ್ರಿಯೇತಿ, ತುಪ್ಪದಲ್ಲಿ ಅದ್ದಿದಂತಹ ಸಮಿತ್ತನ್ನು ಹಿಡ್ಕೊಂಡು ಗಣಪತಿ ಮೂಲ ಮಂತ್ರದಿಂದ ಹವನ ಮಾಡಿದ್ರೆ ಎಲ್ಲವೂ ಸಿಗತ್ತೆ, ಎಲ್ಲವೂ ಸಿಗುತ್ತೆ. ಸರ್ವಂ ಲಭತೆ ಸರ್ವಂ ಲಭತೆ. ಅಷ್ಟೌ ಬ್ರಾಹ್ಮಣಾನ್ ಸಮ್ಯಗ್ರಾಹಯತ್ವ, 8 ಜನ ಬ್ರಾಹ್ಮಣಿಗೆ ಸರಿಯಾಗಿ ಅದನ್ನು ಹೇಳಿಕೊಟ್ರೆ ಸೂರ್ಯವರ್ಚಸ್ವಿ ಭವತಿ, ಸೂರ್ಯನ ಹಾಗೆ ತೇಜಸ್ವಿ ಆಗ್ತಾನೆ. ಸೂರ್ಯಗ್ರಹಣ ದಿನ ಮಹಾನದಿಯ ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಜಪಿಸಿದ್ರೆ ಮಂತ್ರ ಸಿದ್ಧಿ ಆಗ್ತದೆ. ದೊಡ್ಡ ದೊಡ್ಡ ಕಷ್ಟಗಳು ಅವನಿಗೆ ನಿವಾರಣೆ ಆಗ್ತದೆ. ಮಹಾವಿಘ್ನಾತ್ ಪ್ರಮುಚ್ಚತೆ, ಮಹಾದೋಷಾತ್ ಪ್ರಮುಚ್ಚತೆ. ದೋಷಗಳು ಅಂದ್ರೆ ನಾನು ಹೇಳಿದಾಗೆ ಪಂಚ ಮಹಾಪಾತಗಳು, ಪಂಚ ಉಪಪಾತಗಳು ಅಂತಿದೆ. ಉಪಪಾತಗಳು ದೂರ ಆಗತ್ತೆ, ಪಾಪಗಳು ದೂರ ಆಗತ್ತೆ. ಸರ್ವವಿದ್ಭವತಿ ಸರ್ವವಿದ್ಭವತಿ, ಅವನು ಎಲ್ಲವನ್ನೂ ತಿಳಿದವನಾಗ್ತಾನೆ. ಏವಂ ವೇದ ಇತ್ಯುಪನಿಷತ್. ಈ ರೀತಿಯಾಗಿ ಯಾರು ತಿಳ್ಕೊಳ್ತಾನೋ ಅವನು ಎಲ್ಲವನ್ನೂ. 2 ಸಲ, ಕೊನೆಗೆ 2 ಸಲ ಹೇಳೋದು ಮುಕ್ತಾಯವನ್ನು ಸೂಚಿಸುವುದಕ್ಕಾಗಿ 2 ಸಲ ಹೇಳುವಂತದ್ದು. ಮತ್ತೆ ಪುನಃ ಉತ್ತರ ಶಾಂತಿ ಪಾಠವನ್ನು ಮಾಡಿ ಉಪನಿಷತ್ತು ಮುಕ್ತಾಯ ಆಗ್ತದೆ. ಒಟ್ಟಿನಲ್ಲಿ ಸಂಕ್ಷಿಪ್ತವಾಗಿ ಗಣಪತಿ ಅಥರ್ವ ಶೀರ್ಷದ ಚಿಂತನೆಯನ್ನ ನಾವು ಮಾಡ್ಲಿಕ್ಕಾಯ್ತು. ಇದನ್ನ ವಿಸ್ತಾರ ಬೇಕಾದಷ್ಟು ಮಾಡ್ಬೋದು. ಗುಣತ್ರಯಾತೀತ, ಅವಸ್ಥಾತ್ರಯಾತೀತ ಅದನ್ನು ಇಟ್ಕೊಂಡು ನಾವು ಅನುಸಂಧಾನ ಮಾಡುವಾಗ ಆ ಮೂಲಕವಾಗಿ ಚಿಂತನೆಯನ್ನು ಮಾಡ್ಬೋದು. ವೇದಾಂತದ ಹಿನ್ನೆಲೆ ಬೇಕಾಗ್ತದೆ. ವೇದಾಂತದ ಅಧ್ಯಯನ ಆದವರಿಗೆ ಇದು ತುಂಬ ಅನುಕೂಲ ಆಗ್ತದೆ ಅನುಸಂಧಾನ ಮಾಡೋದಕ್ಕೆ. ಅದರಿಂದ ಒಟ್ಟಿನಲ್ಲಿ ಗಣಪತಿ ಎನ್ನುವಂಥದ್ದು ಇಲ್ಲಿ ಪರಬ್ರಹ್ಮನಿಗೆ ಮುಖ್ಯವಾಗಿ ವಾಚಕವಾಗಿದೆ. ತದನಂತರ ಹಿರಣ್ಯಗರ್ಭ ವಿರಾಟ್ ಕೂಡ ಅನ್ವಯ ಮಾಡಿಕೊಳ್ಳಬಹುದಾಗಿದೆ. ವೇದದಲ್ಲಿ ಎಲ್ಲಿಯೂ ಕೂಡ ಈ ರೀತಿ ಗಣಪತಿಯ ಚಿತ್ರಣ ನಮಗೆ ಸಿಗೋಲ್ಲ.
ಗಣಪತಿ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಸಿಕ್ಕಿದ ಹಾಗೆ ಗಣೇಶ ಸೂಕ್ತ ಅಂತ ಒಂದು ಋಗ್ವೇದದಲ್ಲಿ ಮಂತ್ರ ಬರುತ್ತೆ. ಆತೂನ ಇಂದ್ರ ಕ್ಷುಮಂತಂ ಚಿತ್ರಂಗ್ರಾತಂ ಸಂಗ್ರಭಾಯ ಅಂತ ಗಣೇಶ ಸೂಕ್ತದಲ್ಲಿಯೂ ಕೂಡ ಇಂದ್ರನ ಸ್ತುತಿ ಇದ್ದ ಹಾಗೆ ಕಾಣಿಸುತ್ತೆ ಅದು ವರ್ಣನೆ ನೋಡಿದಾಗ. ಹಾಗೆ ಗಣಾನಾಂತ್ವಾ ಗಣಪತಿಗಂ ಹವಾಮಹೇ ಎನ್ನುವ ಮಂತ್ರದಲ್ಲಿ ಬ್ರಹ್ಮಣಸ್ಪತಿ ಅಂತ ಕರೆದಿದ್ದಾರೆ. ಬ್ರಹ್ಮಣಸ್ಪತಿ ಅಂದರೆ ಏನು? ಅದೊಂದು ದೇವತಾ ವಿಶೇಷ ಇರಬಹುದು, ಅಥವಾ ಬ್ರಹ್ಮಣಸ್ಪತಿ, ಬ್ರಹ್ಮ ಅನ್ನೋ ಶಬ್ದ ವೇದಕ್ಕೆ ನಾವು ಹೇಳಿದರೆ ವೇದದ ಪತಿಯಾದ ಹಿರಣ್ಯಗರ್ಭನಿಗೂ ಕೂಡ ಬ್ರಹ್ಮಣಸ್ಪತಿ ಅಂತ ಕರೀಬೋದು. ಬ್ರಹ್ಮಣಸ್ಪತಿ ಅಂದರೆ ಹಿರಣ್ಯಗರ್ಭ ಎಂಬುದಾಗಿ ಅರ್ಥ ಮಾಡ್ಬೋದು. ಒಟ್ಟಿನಲ್ಲಿ ಗಣಪತಿಯ ಚಿತ್ರಣ ನಾವು ಈಗೇನು ಇಟ್ಕೊಂಡಿದ್ದೇವೆ, ಆನೆಯ ತಲೆ, ಮನುಷ್ಯ ಶರೀರ ಮುಂತಾದವುಗಳ ಚಿತ್ರಣ ವೇದದಲ್ಲಿಯೂ ಬಂದಿಲ್ಲ. ಅದು ತದನಂತರ ಪ್ರಾಚೀನರು ಋಷಿಗಳು ಕಂಡಂಥ ಸತ್ಯ. ನಾವು ಯಾವುದೇ ಆಕಾರ ವಿಶೇಷವನ್ನು ನಾವು ಸರಳವಾಗಿ ತಿಳಿದುಕೊಳ್ಳುವಂಥದ್ದಲ್ಲ. ಋಷಿಗಳ ಧ್ಯಾನದ ಅವಸ್ಥೆಯಲ್ಲಿ ಅವರಿಗೆ ಗೋಚರವಾದಂತಹ ಒಂದು ವಿಗ್ರಹ, ಅದು ಭಗವಂತನೇ ಕರುಣಿಸಿರೋದು ಧ್ಯಾನಕ್ಕೋಸ್ಕರವಾಗಿ. ಆದ್ದರಿಂದ ಆ ರೂಪವಾಗಿಯೇ ನಾವು ಧ್ಯಾನ ಮಾಡಬೇಕು. ಯಾವುದೇ ನಾಮರೂಪವಿದ್ದರೂ ಕೂಡ ಅದು ಪರಬ್ರಹ್ಮ ಅಂತೂ ಅಲ್ಲ ಅಂತ ಉಪನಿಷತ್ ಸ್ಪಷ್ಟವಾಗಿ ಹೇಳುತ್ತೆ. ಚಕ್ಷುಷಾನ ಪಶ್ಯತಿ ಏನೋ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ಏನೋಪನಿಷತ್ ಹೇಳುತ್ತೆ. ಕಣ್ಣಿಗೆ ಕಾಣುವುದಲ್ಲ, ಕಣ್ಣು ಯಾವುದರಿಂದ ಕಾಣ್ತಾ ಇದೆಯೋ ಅದೇ ಪರಬ್ರಹ್ಮ, ಅದೇ ನೀನು ಎಂಬುದಾಗಿ ಸ್ಪಷ್ಟವಾಗಿ ಹೇಳಿರೋದರಿಂದ ಪರಬ್ರಹ್ಮ ಒಬ್ಬನೇ ಇರೋದು. ಅವನು ಗಣಪತಿ ಅಂತೂ ಅಂಬಿಕಾ, ವಿಷ್ಣು, ಶಿವ ಅನೇಕ ಹೆಸರುಗಳಿಂದ ಅನೇಕ ರೂಪಗಳಿಂದ ಉಪಾಸನೆ ಮಾಡುವುದರಲ್ಲಿ ಯಾವ ತಪ್ಪೂ ಇಲ್ಲ. ಯಾವುದು ಇಷ್ಟವೋ ಆ ರೂಪದಲ್ಲಿ ಅವರು ಅವರನ್ನು ಕಂಡುಕೊಳ್ಳಬಹುದಾಗಿದೆ ಅಂತ ಹೇಳ್ತಾ, ಇವತ್ತಿನ ಸತ್ಸಂಗದಲ್ಲಿ ಗಣಪತಿ ಅಥರ್ವಶೀರ್ಷದ ಚಿಂತನೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಂತಹ ಶ್ರೀಯುತರಾದ KGP ಗುಪ್ತಾ ಹಾಗೂ ಅವರ ಸಂಗಡಿಗರು ಇವರೆಲ್ಲರಿಗೂ ಕೂಡ ನಾನು ಭಗವಂತನ ಶುಭಾಶಂಸನೆಗಳನ್ನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.